ರಥಸಪ್ತಮಿಯ ಅಂಗವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಯೋಗ ಆಸಕ್ತರು 108 ಸೂರ್ಯ ನಮಸ್ಕಾರ ಮಾಡಿದರು. ನಗರದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸಾಮೂಹಿಕವಾಗಿ ಸೂರ್ಯ ನಮಸ್ಕಾರವನ್ನು ಇಂದು ಮೈಸೂರು ಯೋಗ ಒಕ್ಕೂಟದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಯೋಗಾಸನಗಳಲ್ಲಿ ಮೊದಲ ಪ್ರಾಶಸ್ತ್ಯ ಸೂರ್ಯ ನಮಸ್ಕಾರಕ್ಕಿದೆ. ಅದರಲ್ಲಿಯೂ ರಥಸಪ್ತಮಿಯ ದಿನವಾದ ಇಂದು ಸೂರ್ಯ ನಮಸ್ಕಾರ ಮಾಡಿದರೆ ಮನಸ್ಸು, ದೇಹ ಮತ್ತು ಉಸಿರಾಟ ವ್ಯವಸ್ಥೆಗಳಿಗೆ ವಿಶೇಷವಾಗಿ ಪರಿಣಾಮಕಾರಿಯಾಗಲಿದೆ ಎನ್ನುವುದು ಒಂದು ನಂಬಿಕೆ. ಭೂಮಿಯಲ್ಲಿನ ಸಕಲ ಜೀವರಾಶಿಗಳ ಚಟುವಟಿಕೆಗಳು ಸೂರ್ಯನಿಂದಲೇ ನಡೆಯುತ್ತಿದೆ. ಸೂರ್ಯನಿಲ್ಲದೆ ಜೀವನಕ್ಕೆ ಅಸ್ತಿತ್ವ ಇರಲು ಸಾಧ್ಯವಿಲ್ಲ. ಹೀಗಾಗಿ ರಥಸಪ್ತಮಿಯಂದು 108 ಸೂರ್ಯ ನಮಸ್ಕಾರಗಳು ಹಾಗೂ ಸಪ್ತಾಶ್ವಗಳ ಪ್ರತೀಕವಾಗಿ ಸಪ್ತ ನಮಸ್ಕಾರಗಳನ್ನು ಮಾಡುವುದು ವಿಶೇಷ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅರಮನೆಯ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಹದಿಹರೆಯದವರಿಂದ ವೃದ್ಧರವರೆಗೂ ನೂರಾರು ಸಂಖ್ಯೆಯಲ್ಲಿ ಎಲ್ಲಾ ವಯೋಮಾನದ ಯೋಗಾಸಕ್ತರು ಭಾಗವಹಿಸಿ ಸೂರ್ಯನಿಗೆ ನಮಸ್ಕರಿಸಿದರು. चत्वारि पंच षट् सप्त hasta left nava thus stretch and back to position. ಸೂರ್ಯ ನಮ್ಮ ಕಣ್ಣಿಗೆ ಗೋಚರವಾಗುವ ಪ್ರಮುಖ ದೇವರಾಗಿದ್ದು ಆತನನ್ನು ಪೂಜಿಸುವ ದಿನವೇ ರಥಸಪ್ತಮಿಯಾಗಿದೆ. ರಥಸಪ್ತಮಿಯನ್ನು ಮೈಸೂರು ಅರಮನೆ ಆವರಣದಲ್ಲಿ ವಿಶೇಷವಾಗಿ ಆಚರಿಸಲಾಗುತ್ತಿದ್ದು, ಈ ಪ್ರಯುಕ್ತ ವಿವಿಧ ದೇವಾಲಯಗಳ ಉತ್ಸವ ಮೂರ್ತಿಗಳನ್ನು ಇಂದು ಸಾರ್ವಜನಿಕರ ದರ್ಶನಕ್ಕೆ ಇರಿಸಲಾಗಿದೆ. ಶುಕ್ರವಾರ ಮುಂಜಾನೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಅರಮನೆ ಆವರಣದಲ್ಲಿ ಶ್ರೀ ಭುವನೇಶ್ವರಿ, ಶ್ರೀ ತ್ರಿನೇಶ್ವರ ಸ್ವಾಮಿ, ಶ್ರೀ ಲಕ್ಷ್ಮೀರಮಣ ಸ್ವಾಮಿ, ಶ್ರೀ ಮಹಾಲಕ್ಷ್ಮೀ ದೇವಿ, ಶ್ರೀ ಪ್ರಸನ್ನ ಕೃಷ್ಣ, ಶ್ರೀ ವೇದರಹರ ಸ್ವಾಮಿ, ಶ್ರೀ ಕಿಲ್ಲೆ ವೆಂಕಟರಮಣ ಸ್ವಾಮಿ ಹಾಗೂ ಶ್ರೀ ಗಾಯತ್ರಿ ಅಮ್ಮನವರ ಉತ್ಸವ ಮೂರ್ತಿಗಳನ್ನು ಇಟ್ಟು ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯ ದಿನ ಸೂರ್ಯ ತನ್ನ ಪಥವನ್ನು ಬದಲಿಸುತ್ತಾನೆ. ಅಂದರೆ ತನ್ನ ಹಳೆಯ ರಥವನ್ನು ಬಿಟ್ಟು ಹೊಸ ರಥ ಹತ್ತುತ್ತಾನಂತೆ ಎಂದು ಹಿರಿಯರು ಹೇಳುತ್ತಿದ್ದರು. ಈ ದಿನವನ್ನು ಸೂರ್ಯನ ಜನ್ಮದಿನವೆಂದು ಪ್ರಾಜ್ಞರು ಹೇಳುತ್ತಾರೆ. ಆ ಕಡೆಯಿಂದ ಬನ್ನಿ, ಮಗಾಡ್ತಾರೆ ಅಲ್ಲಿ ಬರಬೇಕು. ಬೀದಿ ನಾಯಿಗಳ ದಾಳಿಯಿಂದ ಜಿಂಕೆಯೊಂದು ಸಾವನ್ನಪ್ಪಿರುವ ಘಟನೆ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ವೀರನಹೊಸಹಳ್ಳಿಯಲ್ಲಿ ನಡೆದಿದೆ. ಕಾಡಿನಿಂದ ನಾಡಿಗೆ ಬಂದ ಜಿಂಕೆಯನ್ನು ಕಂಡು ಬೀದಿ ನಾಯಿಗಳು ಮುತ್ತಿಗೆ ಹಾಕಿದ್ದು, ಗ್ರಾಮಸ್ಥರು ನಾಯಿಗಳನ್ನು ಓಡಿಸಿ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಮಾಹಿತಿ ನೀಡಿದ್ದಾರೆ. ಸಿಬ್ಬಂದಿಗಳು ಬರುವ ವೇಳೆಗೆ ಜಿಂಕೆ ಮೃತಪಟ್ಟಿದ್ದು, ಮೃತದೇಹವನ್ನು ಸಿಬ್ಬಂದಿಗಳು ತೆಗೆದುಕೊಂಡು ಹೋಗಿದ್ದಾರೆ.
ಟಿ ನರಸೀಪುರದ ಶ್ರೀ ಗುಂಜನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ರಥಸಪ್ತಮಿ ಪ್ರಯುಕ್ತ ರಥಸಪ್ತಮಿ ತೇರು ವಿಜೃಂಭಣೆಯಿಂದ ಜರುಗಿದೆ. ಅಪಾರ ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತಾದಿಗಳು ಶ್ರೀ ಲಕ್ಷ್ಮೀ ಗುಂಜನರಸಿಂಹಸ್ವಾಮಿ ಉತ್ಸವ ಮೂರ್ತಿ ರಥಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಭಕ್ತಿಭಾವ ಮೆರೆದರು. ಪ್ರತಿ ವರ್ಷದಂತೆ ಈ ಬಾರಿಯೂ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಲಾಗುತ್ತಿದ್ದು, ಕೊರೋನಾ ನಿರ್ಮೂಲನೆಯಾಗಿ ಜನಸಾಮಾನ್ಯರ ಬದುಕು ಹಸನಾಗಲಿ ಎಂದು ದೇವಸ್ಥಾನದ ಅರ್ಚಕರು ಪ್ರಾರ್ಥಿಸಿದರು. ದೇವಸ್ಥಾನದಲ್ಲಿ ರಥಸಪ್ತಮಿ ಅಲ್ಲಿಂದ ಕಂಟಿನ್ಯೂ ಪ್ರತಿ ವರ್ಷ ನಡೀತಾ ಇದೆ. ಈ ಮುಂದಕ್ಕೆ ಕೊರೋನಾ ಕಂಪ್ಲೀಟ್ ಆಗಿ ಹೋಗಲಿ ಅಂತ ಹೇಳ್ಬಿಟ್ಟು ಸೂರ್ಯ ಭಗವಾನು ಇವತ್ತು ರಥದ ಮೇಲೆ ಏರಿದ್ದಾರೆ. ಮುಂದಕ್ಕೆ ದೇವಸ್ಥಾನದಲ್ಲಿ ಎಲ್ಲರಿಗೂ ತೀರ್ಥ ಪ್ರಸಾದ ಮಂತ್ರಿತ ಎಲ್ಲ ಸಿಗೋ ರೀತಿ ಎಲ್ಲ ಅನುಗ್ರಹ ಎಲ್ಲರಿಗೂ ಕೊಡಲಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಡ. ಛತ್ರಪತಿ ಶಿವಾಜಿ ಮಹಾರಾಜ ಹಾಗೂ ಸವಿತಾ ಮಹರ್ಷಿ ಜಯಂತಿಯನ್ನು ಕಲಾಮಂದಿರದಲ್ಲಿ ಆಚರಿಸಲಾಯಿತು. ಕನ್ನಡ ಹಾಗೂ ಸಂಸ್ಕೃತಿ ಇಲಾಖೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಶಾಸಕ ಎಲ್ ನಾಗೇಂದ್ರ ಇಬ್ಬರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು. ಕೋವಿಡ್ ಹಿನ್ನೆಲೆ ಸರಳವಾಗಿ ಸಮಾರಂಭ ಹಮ್ಮಿಕೊಳ್ಳಲಾಗಿದ್ದು, ಇದೇ ವೇಳೆ ಉಭಯ ಸಮಾಜದ ಮುಖಂಡರುಗಳು ಜಯಂತಿಯಲ್ಲಿ ಉಪಸ್ಥಿತರಿದ್ದರು. ಎಲ್ಲರೂ ಯಾರು ಕೈ ಹಾಕಿ ಸ್ವಲ್ಪ ಹಿಂದ್ಗಡೆ ಹೋಗ್ಬಿಡಿ ಮೇಡಮ್, ಸ್ವಲ್ಪ ಹಿಂದ್ಗಡೆ ಹೋಗಿ, ಸ್ವಲ್ಪ ಹಿಂದ್ಗಡೆ ಹೋಗಿ. ಸರ್ ಇನ್ನೊಂದ್ಸರಿ ಹಾಕಿ ಸರ್. ಆಯ್ತಾ ಇವತ್ತು ಎರಡು ಪುಣ್ಯ ಪುರುಷರ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೀನಿ. ಒಂದು ಸವಿತಾ ಮಹಾಶ್ರೀಯವರ ಜಯಂತ್ಯೋತ್ಸವ, ಹಾಗೆ ಛತ್ರಪತಿ ಶಿವಾಜಿಯವರ ಜಯಂತ್ಯೋತ್ಸವವನ್ನು ಇವತ್ತು ನಾವು ಸರ್ಕಾರದ ವತಿಯಿಂದ ಅದ್ಧೂರಿಯಾಗಿ ಪ್ರತಿ ವರ್ಷ ಮಾಡ್ತಾಯಿದ್ದೋ. ಆದರೆ ಇವತ್ತು ಕೊರೋನಾ ಹಿನ್ನೆಲೆಯಲ್ಲಿ ಆದಷ್ಟು ಸಿಂಪಲ್ಲಾಗಿ ಮಾಡಬೇಕು ಅಂತಕ್ಕೋಸ್ಕರ ಸಾಂಕೇತಿಕವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಎರಡು ಜನಾಂಗದ ಮುಖಂಡರುಗಳು, ಐತಿಹಾಸಿಗಳು ಎಲ್ಲರೂ ಸಹ ಸೇರಿ ಒಟ್ಟಾಗಿ ಎರಡು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡಿದ್ದೇವೆ. ಸರ್, ಇನ್ನು ಮೇಯರ್ ಎಲೆಕ್ಷನ್ 2 ದಿನ ಬಾಕಿ ಇರುವಂಥದ್ದು, ಏನು ತೀರ್ಮಾನ ಮಾಡಿ? ಇವತ್ತು ನಮ್ಮ ನಾಯಕರುಗಳು ಬರ್ತಾಯಿದ್ದಾರೆ ಬೆಂಗಳೂರಿಂದ. ಅವ್ರು ಬಂದ ನಂತರದಲ್ಲಿ ಏನೆಲ್ಲ ತೀರ್ಮಾನಗಳಾಗ್ತದೆ ಅಂತಂದು ನಾನು ತೀರ್ಮಾನ ತಗೊಳ್ತೀವಿ. ಪಕ್ಷದ ವರಿಷ್ಠರು ಏನು ತೀರ್ಮಾನ ತಗೋದ್ರೆ ಅದೇ ಅಂತಿಮ. ಅಪರಾಧಶಾಸ್ತ್ರ ಮತ್ತು ನ್ಯಾಯ ವಿಜ್ಞಾನ ವಿಷಯದಲ್ಲಿ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಪಡೆದ ವಿದ್ಯಾರ್ಥಿಗಳಿಗೆ ಪೊಲೀಸ್ ಮತ್ತು ಇತರ ಸಂಬಂಧಿಸಿದ ಇಲಾಖೆಗಳಲ್ಲಿ ಸಂಪೂರ್ಣ ಮೀಸಲಾತಿಯನ್ನು ಕೊಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಜಿಲ್ಲಾಧಿಕಾರಿ ಕಚೇರಿಯ ಬಳಿ ನಡೆದ ಪ್ರತಿಭಟನೆಯಲ್ಲಿ ಮಹಾರಾಜ ಕಾಲೇಜು, ಮೈಸೂರು ಅಪರಾಧಶಾಸ್ತ್ರ ಮತ್ತು ನ್ಯಾಯ ವಿಜ್ಞಾನ ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿಗಳು ನಮ್ಮದೇ ಪೊಲೀಸ್ ಹುದ್ದೆ ನಮ್ಮದೇ ಎಂದು ಧಿಕ್ಕಾರ ಕೂಗಿ ವಿದ್ಯೆಗೆ ತಕ್ಕ ಹುದ್ದೆ ನೀಡುವಂತೆ ಆಕ್ರೋಶ ವ್ಯಕ್ತಪಡಿಸಿದರು.
545 ಪೊಲೀಸ್ ಹುದ್ದೆಗಳು ಕರೆದು ಅಪರಾಧಶಾಸ್ತ್ರ ಮತ್ತು ನ್ಯಾಯಿಕ ಪದವಿ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ಅಭ್ಯರ್ಥಿಗಳಿಗೆ ಮೀಸಲಾತಿ ಅಥವಾ ಆದ್ಯತೆಯನ್ನು ನೀಡದೆ ಸರ್ಕಾರ ಅನ್ಯಾಯ ಮಾಡಿದೆ. ಈ ಕೂಡಲೇ ಅನ್ಯಾಯ ಸರಿಪಡಿಸಿ ನಮ್ಮ ವಿಷಯವನ್ನು ಕೆಎಎಸ್, ಐಎಎಸ್ ಐಚ್ಛಿಕ ವಿಷಯಗಳ ಪಟ್ಟಿಯಲ್ಲಿ ಸೇರಿಸುವಂತೆ ಒತ್ತಾಯಪಡಿಸಿದರು. ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆ, ಕೌಶಲ್ಯಾಭಿವೃದ್ಧಿ ಇಲಾಖೆ ಮತ್ತು ಕಾರ್ಮಿಕ ಇಲಾಖೆ ಹಾಗೂ ಮೈಸೂರು ಜಿಲ್ಲಾಡಳಿತ ಇವರುಗಳ ಸಂಯುಕ್ತಾಶ್ರಯದಲ್ಲಿ ನಗರದ ವಸ್ತು ಪ್ರದರ್ಶನದ ಆವರಣದಲ್ಲಿ ಉದ್ಯೋಗ ಮೇಳವನ್ನು ನಡೆಸಲಾಯಿತು. ಕಾರ್ಯಕ್ರಮವನ್ನು ಕಾರ್ಮಿಕ ಸಚಿವರಾದ ಶಿವರಾಂ ಹೆಬ್ಬಾರ್ ಅವರು ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಎಸ್.ಎ. ರಾಮದಾಸ್, ಇಡೀ ವಿಶ್ವವೇ ಕೊರೋನಾದಿಂದ ಜನರ ಜೀವನ ತತ್ತರಿಸಿದೆ. ಇದರ ನಡುವೆ ಹಲವಾರು ಜನರು ಉದ್ಯೋಗವನ್ನ ಕಳೆದುಕೊಂಡಿದ್ದಾರೆ. ಅವರಿಗೆ ಈ ಮೇಳ ಅನುಕೂಲವಾಗಲಿದೆ. ಬಂದಿರುವ 150 ಕಂಪನಿಗಳಿಗೆ ಪ್ರತಿಯೊಬ್ಬರೂ ಸಹ ಭೇಟಿ ನೀಡಿ ಪ್ರತಿಯೊಬ್ಬರು ಉದ್ಯೋಗ ಸಿಗುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ, ಮೂಡ ಅಧ್ಯಕ್ಷ ಎಚ್.ವಿ. ರಾಜೀವ್, ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾದ ಹೇಮಂತ್ ಕುಮಾರ್ ಗೌಡ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ಅಂಥವ್ರಿಗೆ ವಿವಿಧ ಇಲಾಖೆಗಳಲ್ಲಿ ಅವಕಾಶವನ್ನು ಕಲ್ಪಿಸಲಿಕ್ಕೆ ಒಂದು ಅವಕಾಶ ಇರೋದ್ರಿಂದ ಬೆಳಗ್ಗೆ 10 ಗಂಟೆಯಿಂದ ನೋಂದಣಿ ಪ್ರಾರಂಭ ಆಗಿದೆ. ಸಂಜೆ 6 ಗಂಟೆವರೆಗೂ ಕೂಡ ಬಹುತೇಕ ನಾವು ಅನ್ಕೋತಾ ಇದ್ದೀವಿ ಒಂದು 50%, ಈಗಾಗಲೇ ನಮ್ಗೆ ಆಫರ್ ಮಾಡಿರುವಂಥ 13,000 ಜಾಬಲ್ಲಿ ಒಂದು 50% ಆದರೂ ಕೂಡ ಇವತ್ತು ಸಂಜೆ ಒಳಗಡೆ ಅವ್ರಿಗೊಂದು ಅಪಾಯಿಂಟ್ಮೆಂಟ್ ಆರ್ಡ್ರನ್ನ ಕೊಟ್ಟು ಕಳಿಸುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ಇದು ನಿರಂತರವಾಗಿರುತ್ತೆ. ಇದು ಪ್ರಾರಂಭ ಆದಮೇಲೆ ನಮಗೆಲ್ಲ ಕಂಪನಿಗಳವರು ನಮ್ಮ ಜೊತೆಯಲ್ಲಿ ಇರ್ತಾರೆ. ಯಾರಿಗೇ ಆಗಲಿ ಜಾಬ್ ಸೀಕರ್ಸ್ ಇರ್ತಾರೋ, ಯಾರಿಗೆ ಎಲಿಜಿಬಿಲಿಟಿ ಇದೆಯೋ ಅವ್ರಿಗೆ ಅಲ್ಲಿ ಕೊಡುವಂಥದ್ದು. ಅಕಸ್ಮಾತ್ ಏನಾದರೂ ಅವ್ರಿಗೆ ಕಷ್ಟ ಆಗುತ್ತೆ ಅನ್ನೋದಾದರೆ ಅವರಿಗೆ ಬೇಕಾಗಿರುವಂಥ ಸ್ಕಿಲ್ ಡೆವಲಪ್ಮೆಂಟನ್ನು ಅಡಿನಲ್ಲಿ ಟ್ರೈನಿಂಗನ್ನು ಕೊಟ್ಟು ಆಮೇಲೆ ಕಂಪನಿಗಳಿಗೆ ಕಳಿಸ್ಲಿಕ್ಕೂ ಕೂಡ ವ್ಯವಸ್ಥೆಗಳನ್ನು ಮಾಡ್ತಾಯಿದ್ದೀವಿ. ಇದಲ್ಲದೆ ಇನ್ನೊಂದು ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದಿದ್ದಾರೆ. ಯಾರು ಸ್ವಂತ ಉದ್ಯೋಗ ಮಾಡಬೇಕಂತ ಬಯಸ್ತಾರೋ ಅವರಿಗೆ ಪ್ರತ್ಯೇಕವಾದಂಥ ನೋಂದಾವಣೆ ಆಗ್ತಾಯಿದೆ. ಅವರುಗಳಿಗೆ ಒಂದು ವಿಶೇಷವಾದಂಥ ಟ್ರೈನಿಂಗ್ಗಳನ್ನು ಕೊಟ್ಟು ಬ್ಯಾಂಕ್ ಅಸಿಸ್ಟೆನ್ಸನ್ನು ಕೊಡಿಸುವಂಥ ಒಂದು ಕೆಲಸ ಕೂಡ ನಡೀತಾ ಇದೆ. ರಾಮದಾಸ್ ಅವರು ಮೈಸೂರಿನಲ್ಲಿ ಉದ್ಯೋಗ ಮೇಳನ ಆಯೋಜನೆ ಮಾಡಿದ್ದಾರೆ. ಉದ್ಯೋಗ ಮೇಳ ಆಯೋಜನೆ ಮಾಡಿ ಮೈಸೂರು ಜಿಲ್ಲೆಯಲ್ಲಿ ಇರುವಂಥ ನಿರುದ್ಯೋಗ ಯುವತಿಯರಿಗೆ ಉದ್ಯೋಗನ ಕೊಡಿಸ್ಬೇಕು ಅಂತ ಹೇಳಿ ಉದ್ದೇಶದಿಂದ ಕೆಲಸ ಮಾಡಿದ್ದಾರೆ. ಒಳ್ಳೆಯ ಕೆಲಸ ಮಾಡಿದ್ದಾರೆ. ಒಂದು ಕಾರ್ಯಕ್ರಮಕ್ಕೆ ನನ್ನೂ ಕೂಡ ಆಹ್ವಾನಿಸಿದ್ದಾರೆ. ನಮ್ಮ ಕ್ಷೇತ್ರದ ಜನರು ಕೂಡ ಇಲ್ಲಿಗೆ ಬಂದಿರ್ತಾರೆ ಉದ್ಯೋಗ ನಡೆಸ್ಕೊಂಡು. ಹಾಗಾಗಿ ಅವ್ರಿಗೂ ಕೂಡ ಶುಭ ಹಾರೈಸಬೇಕು ಅಂತ ಹೇಳಿ ನಾನು ಹಿಂದೆ ಕೋವಿಡ್ಗಿಂತ ಮೊದಲ ಸ್ಥಿತಿಗೂ ಮತ್ತು ಇವತ್ತಿನ ಸ್ಥಿತಿಗೂ ಹೋಲಿಸಿದಾಗ ಮತ್ತೆ 6-7 ತಿಂಗಳ ಕಾಲ ತುಂಬ ಕೆಟ್ಟ ದಿವಸ ಆಯಿತು. ಆದರೆ ಇವತ್ತು ನಮ್ಮ ರಾಜ್ಯದಲ್ಲಿ ಶೇಕಡಾ 90 ಕಾರ್ಖಾನೆಗಳು ಚಾಲೂ ಆಗಬೇಕು. ಒಂದೇ ವರದಿಗಳ ಪ್ರಕಾರ ಶೇಕಡಾ 76% ಎಂಪ್ಲಾಯ್ಮೆಂಟ್ ಇವತ್ತು ವಾಪಸ್ ಬಂದಿದೆ. ಎಲ್ಲೋ ಇನ್ನೂ 20-22% ವ್ಯತ್ಯಾಸ ಇದೆ. ಆದರೆ ಇವತ್ತು ವಿವಿಧ ಅಧ್ಯಾಯ ಮತ್ತು ಸರ್ಕಾರ ಸಾಕಷ್ಟು ಜಾಗೃತೆಯಿಂದ ಇದರ ಬಗ್ಗೆ ಎಚ್ಚರ ವಹಿಸಿದೆ. ಆ ಹಿನ್ನೆಲೆಯಲ್ಲಿ ಬದಲ ಪರಿಸ್ಥಿತಿ ಸಹಜ ಸ್ಥಿತಿಗೆ ಅತಿ ಶೀಘ್ರದಲ್ಲಿ ಬರುತ್ತೆ. ಯುವಕರಿಗೆ ಉದ್ಯೋಗದ ಯಾವುದೇ ಸರ್ ರಾಜ್ಯಾದ್ಯಂತ because of effort only. Without effort you can't survive any field, not only job field. ಹಾಗಾಗಿ ನಾವು ಯುವಕರಿಗೆ ಅಷ್ಟೇ ಹೇಳ್ತೇನೆ, ಚೆನ್ನಾಗಿ ಶ್ರಮ ಪಡಿ, ಜೀವನದಲ್ಲಿ ಮೇಲೆ ಬರಬೇಕು. ನಿಮ್ಗೆ ಶ್ರಮ ಮಾಡ್ತಾರೆ ಸರ್ಕಾರ ವತಿಯಿಂದ. ದಿಶಾ ರವಿ ಬಂಧನ ಖಂಡಿಸಿ ಅರಸು ಪ್ರತಿಷ್ಠಾನ ಸಮಿತಿ, ದಲಿತ ಸಂಘರ್ಷ ಸಮಿತಿ, ಸವಿತ ಸಮಾಜ ಸಂಘರ್ಷಣಾ ಸಮಿತಿ, ಕರ್ನಾಟಕ ಕನ್ನಡ ವೇದಿಕೆ, ಜಿಲ್ಲಾ ಕರ್ನಾಟಕ ಚಳವಳಿಗಾರರ ಸಂಘ, ಪರಿಸರವಾದಿಗಳ ಒಕ್ಕೂಟ, ಕರ್ನಾಟಕ ರಾಜ್ಯ ಕನಕ ಯುವ ಸೇನೆ, ಕರ್ನಾಟಕ ರಾಜ್ಯ ನಾಯಕರ ಹಿತ ರಕ್ಷಣಾ ವೇದಿಕೆ ಇವರ ಸಂಯುಕ್ತಾಶ್ರಯದಲ್ಲಿ ನ್ಯಾಯಾಲಯದ ಎದುರಿರುವ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆಯನ್ನು ನಡೆಸಲಾಯಿತು.
ದಿಶಾ ರವಿ ಓರ್ವ ಪರಿಸರ ಹೋರಾಟಗಾರ್ತಿ. ಕೇಂದ್ರ ಸರ್ಕಾರವು ಮಾಡಿರುವ ಕೃಷಿ ಕಾಯ್ದೆಯನ್ನು ವಿರೋಧಿಸಿರುವ ಮೂಲಕ ರೈತರ ಹೋರಾಟಕ್ಕೆ ಯಶಸ್ಸು ತಂದುಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ವಿವಿಧ ಸಂಘಟನೆಗಳು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡಲು ಟ್ವೀಟ್ ಮಾಡುವ ಮೂಲಕ ಸಾಮಾಜಿಕ ಜಾಲತಾಣವನ್ನು ಬಳಸಿಕೊಂಡಿದ್ದಾರೆ. ಅಷ್ಟಕ್ಕೆ ಅವರನ್ನು ಏಕಾಏಕಿ ಬಂಧಿಸಿ ಕರೆದೊಯ್ಯುವುದು ಅಮಾನವೀಯ ಘಟನೆ. ಅವರನ್ನು ಶೀಘ್ರವೇ ಬಿಡುಗಡೆಗೊಳಿಸಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಸಾಹಿತಿ ಪ್ರೊಫೆಸರ್ ಕೆಎಸ್ ಭಗವಾನ್, ಪ್ರೊಫೆಸರ್ ಕಾಳೇಗೌಡ ನಾಗವಾರ, ಪ್ರೊಫೆಸರ್ ಅರವಿಂದ್ ಮಾಲಗತ್ತಿ, ಮಾಜಿ ಮೇಯರ್ ಪುರುಷೋತ್ತಮ, ಭಾನು ಮೋಹನ್, ಡೈರಿ ವೆಂಕಟೇಶ್, ಜಾಕಿರ್ ಹುಸೇನ್, ಎಎಚ್ ಕೃಷ್ಣೇಗೌಡ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ದುರದೃಷ್ಟದ ಸ್ಥಿತಿಯಲ್ಲಿ ಇಡೀ ನಮ್ಮ ದೇಶ ಸಿಲುಕಿದೆ. ಪ್ರಜಾಪ್ರಭುತ್ವಕ್ಕೆ ಗಂಡಾಂತರವಾಗಿ ಒದಗಿದೆ ಅಂತ ಎಲ್ಲರೂ ಭಾವಿಸ್ತಾ ಇದ್ದಾರೆ. ಕಳೆದ 3 ತಿಂಗಳಿಂದ ಅತ್ಯಂತ ಶ್ರೇಷ್ಠವಾದಂಥ, ಅತ್ಯಂತ ಆದರ್ಶಪ್ರಾಯವಾದಂಥ, ಇಡೀ ಪ್ರಪಂಚವೇ ಭಾಳ ಮೆಚ್ಚಿ ಹೊಗಳ್ತಾ ಇರ್ತಕ್ಕಂಥ ರೈತ ಪ್ರತಿಭಟನೆ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಅರ್ಥ ಮಾಡಿಕೊಳ್ಳೋದು ಭಾಳ ವ್ಯತ್ಯಾಸ ಇದೆ. ಈ ಕೇಂದ್ರ ಸರ್ಕಾರದ ತೆಗೆದುಕೊಂಡಿರ್ತಕ್ಕಂಥ ನಿಯಮಗಳು ಅಥವಾ ಕಾಯ್ದೆಗಳು ಸರಿ ಇಲ್ಲ ಅಂತ ನಮ್ಮ ರೈತರು ಪ್ರತಿಭಟನೆ ಮಾಡಿದರೆ, ಆ ಪ್ರತಿಭಟನೆಯ ಪರವಾಗಿ ನಮ್ಮ ದಿಶಾ ರವಿಯವರು ಒಂದು ಮಾತನಾಡಿದರೆ ಅದು ತಪ್ಪು ಅಂತ ಅವ್ರನ್ನ ಬಂಧನ ಮಾಡಿದ್ದಾರೆ. ಇದಕ್ಕೆ ಯಾಕೆ ಅವ್ರು ಅರೆಸ್ಟ್ ಮಾಡಿದ್ರು ನಮಗಂತೂ ಅರ್ಥ ಆಗಿಲ್ಲ. ಅದರಲ್ಲಿ ಯಾವ ತಪ್ಪುಗಳು ಅವರಾಗಿಲ್ಲ. ಇದುವರೆಗೆ ಅವರು ಆ ಬಗ್ಗೆ ಇಂಥ ತಪ್ಪು ಮಾಡಿದ್ದಾರೆ, ಇಂಥ ಅಪರಾಧ ಮಾಡಿದ್ದಾರೆ ಅಂತ ಒಂದು ಮಾತನ್ನು ಸಹ ಸಂಬಂಧಪಟ್ಟವರು ಯಾರು ಹೇಳಿಲ್ಲ, ಸರ್ಕಾರವೂ ಸಹ. ಆದ್ದರಿಂದ ಕೂಡಲೇ ದಿಶಾ ರವಿಯವರನ್ನ ಬಿಡುಗಡೆ ಮಾಡಬೇಕು ಮತ್ತು ನಮ್ಮ ಕೇಂದ್ರ ಸರ್ಕಾರದವರು ರೈತರಿಗೆ ಬೇಕಿರೋದಂಥ ಕಾಯ್ದೆಗಳನ್ನು ಯಾಕೆ ನೀವು ಒತ್ತಾಯ ಮಾಡ್ತಾ ಇದ್ದಾರೆ, ಅದನ್ನು ಬಿಟ್ಬಿಟ್ಟು ರೈತರಿಗೆ ಅನುಕೂಲವಾದ ಕೆಲಸವನ್ನು ಮಾಡಿ ರಾಜ್ಯದ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ ಅವರ ತವರು ಕೃಷ್ಣರಾಜಪೇಟೆ ತಾಲೂಕಿನ ಬೂಕನಕೆರೆ ಗ್ರಾಮ ಪಂಚಾಯಿತಿ ಆಡಳಿತ ಬಿಜೆಪಿ ತೆಕ್ಕೆಗೆ ಬಿದ್ದಿದೆ. ಅಧ್ಯಕ್ಷೆಯಾಗಿ ವಿಜಯ ಹೊಸಹಳ್ಳಿಯ ಭಾಗ್ಯಕುಮಾರ್, ಉಪಾಧ್ಯಕ್ಷರಾಗಿ ಮೋದೂರು ಗ್ರಾಮದ ಜ್ಯೋತಿ ಮಂಜು ಆಯ್ಕೆಯಾಗಿದ್ದಾರೆ. 19 ಸದಸ್ಯರ ಬಲದ ಪಂಚಾಯಿತಿಯಲ್ಲಿ ಎಲ್ಲ 19 ಸದಸ್ಯರು ಬಿಜೆಪಿ ಬೆಂಬಲಿತರಾಗಿದ್ದರೂ ಹೈಕಮಾಂಡ್ ಆದೇಶ ಧಿಕ್ಕರಿಸಿ ತಮ್ಮ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಚುನಾವಣೆಯ ಮೂಲಕ ಆಯ್ಕೆ ಮಾಡಿಕೊಂಡಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ಭಾಗ್ಯಕುಮಾರ್ ಮತ್ತು ರಾಜೇಶ್ವರಿ ನಾಮಪತ್ರ ಸಲ್ಲಿಸಿದ್ರು. ಚುನಾವಣೆ ನಡೆದಾಗ ಭಾಗ್ಯ 12 ಮತ ಪಡೆದು ಆಯ್ಕೆಯಾದರೆ ಬೂಕನಕೆರೆಯ ರಾಜೇಶ್ವರಿ 7 ಮತ ಪಡೆದು ಹೀನಾಯವಾಗಿ ಸೋಲು ಅನುಭವಿಸಿದ್ರು. ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಮೋದೂರು ಗ್ರಾಮದ ಜ್ಯೋತಿ ಮಂಜು 11 ಮತ ಪಡೆದು ಗೆಲುವಿನ ನಗೆ ಬೀರಿದ್ರೆ 8 ಮತ ಪಡೆದು ಬೂಕನಕೆರೆಯ ಪುಷ್ಪಲತಾ ಸೋಲಿನ ಕಹಿ ಉಂಡರು. ಸದಸ್ಯರೆಲ್ಲರಿಗೂ, ಉಪಾಧ್ಯಕ್ಷರು, ಅಧ್ಯಕ್ಷರು ಆಯ್ಕೆ ಮಾಡಿದ್ದ ಎಲ್ಲರಿಗೂ ನನ್ನ ಧನ್ಯವಾದಗಳು. ಶ್ರೀಯುತ ದಿವಾಕರ್ ಒಡೆತನದ ಎಸ್ಎಲ್ವಿ ಗ್ರೂಪ್ ಅವರ 4ನೇ ಹಾಗೂ ನೂತನ ಬುಕ್ ಏಜೆನ್ಸೀಸ್ ಚಾಮರಾಜನಗರದಲ್ಲಿ ಆರಂಭಗೊಂಡಿದೆ. ಇಂದು ಅದ್ದೂರಿಯಾಗಿ ಚಾಮರಾಜನಗರದ ಬಿ ರಾಜಯ್ಯ ಡಬಲ್ ರೋಡ್ನ ಬಿಳಿಗಿರಿ ಕಾಂಪ್ಲೆಕ್ಸ್ನಲ್ಲಿ ನೂತನವಾಗಿ ಆರಂಭಗೊಂಡಿರುವ ಎಸ್ಎಲ್ವಿ ಏಜೆನ್ಸೀಸ್ ಅನ್ನು ಸುಂದರಿ ರಾಮದಾಸ್ ಅವರು ಉದ್ಘಾಟನೆ ಮಾಡುವ ಮೂಲಕ ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ದಿವಾಕರ್ ದಾಸ್, ವಿಶಾಲ್ ಶರ್ಮಾ, ರಾಜಾರಾಮ್ ಶೆಟ್ಟಿ, ಎಚ್ ಮಹಾದೇವ್ ಸ್ವಾಮಿ ಇನ್ನಿತರರು ಉಪಸ್ಥಿತರಿದ್ದರು. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀನುಳಿದು ಪಾದವನಿಟ್ಟಲ್ಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗಿದೆ. ಆತ್ಮೀಯ ಸಹೋದರರೇ, ನಿಮ್ಮೆಲ್ಲರಿಗೂ ಕೂಡ SLV ಬುಕ್ಸ್ ಸೆಂಟರ್ನಿಂದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ, ಬಂಧುಗಳೇ, ಹಾಡು ಮುಟ್ಟದ ಸೊಪ್ಪಿಲ್ಲ ಎನ್ನುವ ಗಾದೆ ಮಾತಿನಂತೆ ಈ ಒಂದು SLV ಬುಕ್ಸ್ ಹೌಸ್ನಲ್ಲಿ ಎಲ್ಲ ರೀತಿಯ ಶೈಕ್ಷಣಿಕ ಸಂಬಂಧಪಟ್ಟಂಥ ಎಲ್ಲ ರೀತಿಯ ಬುಕ್ಸ್ಗಳು ನಿಜವಾಗಿ ದೊರೆಯತಕ್ಕಂಥದ್ದು ಸಂತೋಷವಾದಂಥ ವಿಚಾರ. ಯಾಕೆಂದರೆ ಚಾಮರಾಜನಗರ ಜಿಲ್ಲೆ ಗಡಿ ಭಾಗದಲ್ಲಿ ಇಂಥ ಒಂದು ಬುಕ್ಸ್ ಸೆಂಟರ್ ಓಪನ್ ಆಗಿರ್ತಕ್ಕಂಥದ್ದು ಸಂತೋಷವಾದಂಥ ವಿಚಾರ. ದಿವಾಕರ್ ದಾಸ್ ಅವರ ವೆಲ್ವಿಷರ್. ದಿವಾಕರ್ ದಾಸ್ ಸುಮಾರು 18 ವರ್ಷದ ಹಿಂದೆ ಈ SLV ಗ್ರೂಪ್ಸ್ ಪ್ರಾರಂಭ ಮಾಡುವ ಸಂದರ್ಭದಲ್ಲಿ ನಾನು ಅವರ ವೆಲ್ವಿಷರ್ ಆಗಿ ಅವರ ಜೊತೆಯಲ್ಲಿದ್ದಾರೆ. ಇವತ್ತು 4ನೇ ಶಾಪನ್ನು ಚಾಮರಾಜನಗರದಲ್ಲಿ ಪ್ರಾರಂಭ ಮಾಡಿದ್ದಾರೆ. ವಿಶೇಷ ಏನು ಅಂತ ಕೇಳಿದರೆ, ಈ ಶಾಪಿನ ವಿಶೇಷತೆ ಏನು ಅಂತ ಕೇಳಿದರೆ,
1ನೇ ಕ್ಲಾಸಿನ LKG UKG 1ನೇ ಕ್ಲಾಸಿನ ಪ್ರಾರಂಭ ಆಗಿ MBBS ಆಗಿ MD ಮಾಡುವ ತನಕ ಬೇಕಾದಂಥ ಎಲ್ಲ ಪುಸ್ತಕಗಳು, ಅದಕ್ಕೆ ಸಂಬಂಧಪಟ್ಟ ಎಲ್ಲ ಪರಿಕರಗಳು ಇಲ್ಲಿ ಸಿಗ್ತದೆ. Seen him from almost now 18 years and I'm so happy, so proud today to see him in this position, and I wish him all the success. And he's a very genuine guy, very genuine guy. Very few people are there like him. बहुत अच्छा लग रहा है देख के, and I'm very happy to see him, and I wish him that he achieves much more. This is just the beginning, so I wish him all the luck. ಚಾಮರಾಜೇಶ್ವರನ ಆಶೀರ್ವಾದದೊಂದಿಗೆ ಚಾಮರಾಜನಗರದಲ್ಲಿ ನಾವು 4ನೇ SLV ಬುಕ್ ಏಜೆನ್ಸಿ ಎಂಬ ಈ ಒಂದು ಮಳಿಗೆಯನ್ನು ಪ್ರಾರಂಭ ಮಾಡಿದ್ದೇವೆ. ಚಾಮರಾಜನಗರದ ಎಲ್ಲ ಜನತೆಯ ಆಶೀರ್ವಾದ ಬೇಕು. ಅದೇ ರೀತಿ ಈ SLV ಬುಕ್ ಏಜೆನ್ಸೀಸ್ ಈ ಚಾಮರಾಜನಗರದ ಜನತೆಗೆ ಒಳ್ಳೆ ರೀತಿಯ ಸರ್ವಿಸನ್ನು ನಾವು ಕೊಡ್ತೇವೆ. ಅದೇ ರೀತಿ ನಾವು ಮೈಸೂರಿನಲ್ಲಿ ಕೂಡ ನಮ್ಮದೊಂದು ಔಟ್ಲೆಟ್ ಇದೆ. ಮಂಗಳೂರಿನಲ್ಲಿ 2 ಔಟ್ಲೆಟನ್ನು ಹೊಂದಿರ್ತೇವೆ ನಾವು. ಅದೇ ರೀತಿ ನಾವು ಹೋಲ್ಸೇಲ್ ಡೀಲರ್ ಆಗಿದ್ದೀವಿ. ICSE CBSE ಸ್ಕೂಲ್ಗಳ ಹೋಲ್ಸೇಲ್ ಡೀಲರ್ ಕೂಡ ಆಗಿದ್ದೇವೆ. ಜನರೆಲ್ಲರ ಆಶೀರ್ವಾದ ನಮಗೆ ಸಿಕ್ಕಿದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡುವಂಥ ಒಂದು ಅವಕಾಶವನ್ನು ಕೊಡಲಿ. ನಮ್ಮಿಂದಾಗಿ 10 ಜನರಿಗೆ ಉದ್ಯೋಗ ಅವಕಾಶವನ್ನು ಕೊಟ್ಟಿದ್ದೀವಿ. ಇವಾಗ 3ರಿಂದ ಸ್ಟಾರ್ಟ್ ಮಾಡಿದ ಈ ಸಂಸ್ಥೆ 100 ಜನರಿಗೆ ಕೆಲಸವನ್ನು ಕೊಟ್ಟಿದ್ದೀವಿ. ಈ ಸಂಸ್ಥೆಯಲ್ಲಿ ಕೂಡ ನಮ್ಮ ಏನು ಆಶಯ ಅಂತ ಹೇಳಿದ್ರೆ, ಪ್ರತಿ ವರ್ಷ ನಮ್ಮಿಂದ ಜನರಿಗೆ ಒಳ್ಳೆಯದಾಗಬೇಕು, ಒಳ್ಳೆಯ ಸರ್ವಿಸನ್ನು ಕೊಡಬೇಕು. ಅದೇ ಅಲ್ಲದೆ ಪ್ರತಿ ವರ್ಷ ಒಂದು 20-30 ಜನಕ್ಕೆ ಕೆಲಸವನ್ನು ಕೊಡಬೇಕು ಅಂತ ಒಂದು ಸಮಾಜಮುಖಿಯಾದಂಥ ಒಂದು ಭಾವನೆ ಇದನ್ನು ಇಟ್ಕೊಂಡಿದ್ದೀವಿ ನಾವು. ಅದೇ ರೀತಿ ಎಲ್ಲರ ಆಶೀರ್ವಾದ ನಮಗೆ ಬೇಕು ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಅಂತೇಳಿ. ಶ್ರೀರಂಗಪಟ್ಟಣ ಶ್ರೀರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವ ಭಾರಿ ವಿಜೃಂಭಣೆಯಿಂದ ಜರುಗಿತು. ದೇವಾಲಯದ ಅರ್ಚಕ ವಿಜಯ ಸಾರಥಿ ನೇತೃತ್ವದಲ್ಲಿ ಶ್ರೀರಂಗನಾಥ ಹಾಗೂ ರಂಗನಾಯಕಿ ಉತ್ಸವ ಮೂರ್ತಿಯನ್ನ ಅಲಂಕರಿಸಿದ ರಥದ ಮೇಲೆ ಪ್ರತಿಷ್ಠಾಪಿಸಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ವೇದ ಬ್ರಹ್ಮ ಡಾಕ್ಟರ್ ಭಾನುಪ್ರಕಾಶ್ ಸಾನ್ನಿಧ್ಯದಲ್ಲಿ ಜಿಲ್ಲೆಯ ನೂತನ ಜಿಲ್ಲಾಧಿಕಾರಿ ಎಸ್ ಅಶ್ವಿತಿ ರಥವನ್ನ ಎಳೆಯುವ ಮೂಲಕ ಚಾಲನೆ ನೀಡಿದರು. ಶ್ರೀರಂಗನಾಥ ದೇವಾಲಯದಲ್ಲಿ ರಥಸಪ್ತಮಿ ಅಂಗವಾಗಿ ನಡೆಯುವ ಜಾತ್ರೆಯಲ್ಲಿ ವಿವಿಧ ಊರುಗಳಿಂದ ಆಗಮಿಸಿದ ಸಾವಿರಾರು ಭಕ್ತರು ಗೋವಿಂದ ಗೋವಿಂದ ಎಂದು ರಥವನ್ನ ಎಳೆದರು. ಹೊಸದಾಗಿ ವಿವಾಹವಾದ ದಂಪತಿಗಳು ರಥಕ್ಕೆ ಹಣ್ಣು ಜವನ ಎಸೆದು ಭಕ್ತಿಯನ್ನ ಸಮರ್ಥಿಸಿದ್ರು. ದೇವಾಲಯದ ಸುತ್ತಲೂ ಒಂದು ಸುತ್ತು ರಥವನ್ನ ಎಳೆದು ಮತ್ತೆ ಅದೇ ಸ್ಥಳಕ್ಕೆ ತಂದು ನಿಲ್ಲಿಸಲಾಯಿತು. ಉಪವಿಭಾಗಾಧಿಕಾರಿ ಶಿವಾನಂದ ಮೂರ್ತಿ, ತಹಸೀಲ್ದಾರ್ MV ರೂಪ, ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಆನಂದ್, ಇಒ ನಂಜೇಗೌಡ ಸೇರಿದಂತೆ ಇತರ ಅಧಿಕಾರಿ ವರ್ಗ, ಪುರಸಭೆ ಸದಸ್ಯರು ಹಾಜರಿದ್ದರು. ಕ್ಷೇತ್ರ ಶ್ರೀರಂಗಪಟ್ಟಣ ಇವತ್ತು ಬ್ರಹ್ಮರಥೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಇದರಲ್ಲಿ ರಥಸ್ಥಂ ಮಾಧವಂ ದೃಷ್ಟ ಪುನರ್ಜನ್ಮನ ವಿದ್ಯತೆ ಎಂದಾಗೆ ಯಾರು ಮಹಾವಿಷ್ಣುವರು ರಥ ಸಪ್ತಮಿ ದಿನ ರಥದಲ್ಲಿ ಕುಳಿತಿರುವಂತಹ ಮಹಾವಿಷ್ಣುವನ್ನು ನೋಡ್ತಾರೆ, ಅವರಿಗೆ ಪುನರ್ಜನ್ಮವೇ ಇಲ್ಲ ಅಂತ ವೇದ ಪುರಾಣಗಳು ಅಷ್ಟಾದಶ ಪುರಾಣಗಳಲ್ಲಿ ಹೇಳ್ತಾ ಇವೆ. ಹಾಗೆ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ರಥೋತ್ಸವ ಭವ್ಯವಾಗಿ ಬ್ರಹ್ಮರಥೋತ್ಸವ ಈಗಾಗಲೇ ಅಭಿಜಿನ್ ಮುಹೂರ್ತದಲ್ಲಿ ಪ್ರಾರಂಭ ಆಗಿ ದೇವಸ್ಥಾನದ ಸುತ್ತ ಪ್ರಾಕಾರೋತ್ಸವದಂತೆ ವಿಶೇಷವಾಗಿ ದೇವಸ್ಥಾನದ ಸುತ್ತ ಬೃಹದಾಕಾರವಾದ ಸಾವಿರಾರು ಜನ ಲಕ್ಷಾಂತರಗಳ ಸಾಕ್ಷಿಯಾಗಿ ರಥೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಬೆಳಗ್ಗೆಯಿಂದಲೇ ಸೂರ್ಯ ಪರಮಾತ್ಮನ ಪ್ರಾರ್ಥನೆ ಆರಾಧನೆಯನ್ನು ಮಾಡಿ ನದಿಯಲ್ಲಿ ಸ್ನಾನಗಳನ್ನು ಮಾಡಿ ಎಕ್ಕದ ಎಲೆಗಳನ್ನು ಸ್ಪರ್ಶ ಮಾಡಿದರೆ ಇವತ್ತು ಅನೇಕ ರೋಗ ರುಜಿನಗಳು ದೋಷ ನಿವಾರಣೆ ಆಗುತ್ತೆ ಅಂತ. ಹಾಗೆ ಸೂರ್ಯಮಂಡಲೋತ್ಸವ ಅಂತ ಬೆಳಗ್ಗೆ ಸೂರ್ಯ ಉದಯಕ್ಕೆ ಸರಿಯಾಗಿ ಸೂರ್ಯಮಂಡಲೋತ್ಸವ ಊರಿನ ಪ್ರಮುಖ ಬೀದಿಗಳಲ್ಲಿ ಬರ್ತಾರೆ.